ಡೆಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಧರ್ಮದ ಆಚರಣೆಗಳಲ್ಲಿ ಆಮ್, ಏಕಾದಶಿ ವ್ರತಕ್ಕೆ ಒಂದು ತುಂಬಾನೇ ವಿಶಿಷ್ಟವಾದ ಅತ್ಯುನ್ನತವಾದ ಸ್ಥಾನವಿದೆ ಅಂತಾನೆ ಹೇಳ್ಬೋದು. ಇದೊಂದು ಕೇವಲ ಉಪವಾಸ ಅಲ್ಲ, ಬದಲಿಗೆ ಅದೊಂದು ಸಂಪೂರ್ಣ ಆಧ್ಯಾತ್ಮಿಕ ಸಾಧನೆ. ನಮ್ಮ ಆಧಾರ ಗ್ರಂಥಗಳು ಇದರ ಮಹಿಮೆಯನ್ನ ಬಹಳ ವಿಸ್ತೃತವಾಗಿ ವರ್ಣಿಸ್ತವೆ. ಆದ್ರೆ ಯಾವುದೇ ಒಂದು ಶ್ರೇಷ್ಠ ಆಚರಣೆಯಂತೆ ಇದರ ಬಗ್ಗೆನೂ ಒಂದು ಮೂಲಭೂತ ಪ್ರಶ್ನೆ ಏಳುತ್ತೆ. ಹಾಗಾಗಿ ನಮ್ಮ ಇಂದಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು: ಏಕಾದಶಿ ವ್ರತದ ಸಂಪೂರ್ಣ ಯಶಸ್ಸು ಮತ್ತು ಅದರ ಅಗಾಧವಾದ ಫಲ ಅದರ ಕಠಿಣವಾದ ಶಾಸ್ತ್ರೀಯವಾದ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸುವುದರಲ್ಲಿ ಅಡಗಿದೆಯಾ, ಅಥವಾ ವ್ರತಾಚರಣೆಯ ಹಿಂದಿರೋ ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣಾ ಮನೋಭಾವವೇ ಹೆಚ್ಚು ನಿರ್ಣಾಯಕನ? ವ್ರತದ ಫಲಪ್ರಾಪ್ತಿಗೆ ಶಾಸ್ತ್ರದಲ್ಲಿ ಹೇಳಿರುವ ನಿಖರವಾದ ನಿಯಮಗಳ ಪಾಲನೆಯೇ ಅಡಿಪಾಯ, ಅದೇ ಅದರ ಶಕ್ತಿಯ ಮೂಲ ಅಂತ ನಾನು ವಾದಿಸ್ತೇನೆ. ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ ನೋಡಿ. ನಿಯಮಗಳು ಅನ್ನೋದು ಆಚರಣೆಗೆ ಒಂದು ಆಕಾರವನ್ನ ಕೊಡಬಹುದು, ನಿಜ. ಆದರೆ ವ್ರತದ ನಿಜವಾದ ಸಾರ, ಅದರ ಆತ್ಮ ಇರೋದು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವ ಭಕ್ತಿ ಮತ್ತು ಸಮರ್ಪಣಾ ಭಾವದಲ್ಲಿ. ಆ ಭಾವ ಇಲ್ಲ ಅಂದ್ರೆ ನಿಯಮಗಳು ಕೇವಲ ಒಂದು ಯಾಂತ್ರಿಕ ಕ್ರಿಯೆ ಆಗ್ಬಿಡ್ಬೋದು ಅಂತ ನಾನು ಪ್ರತಿಪಾದಿಸ್ತೇನೆ. ನಿಮ್ಮ ವಾದದ ತಿರುಳು ನನಗೆ ಅರ್ಥ ಆಯ್ತು. ಆದರೆ ನನ್ನ ನಿಲುವನ್ನ ಇನ್ನೂ ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಆಧಾರ ಗ್ರಂಥಗಳು ಏಕಾದಶಿ ವ್ರತದ ಫಲವನ್ನ ಸಾಮಾನ್ಯ ಪದಗಳಲ್ಲಿ ಹೇಳೋದಿಲ್ಲ. ಸಾವಿರಾರು ಅಶ್ವಮೇಧ ಯಾಗಗಳಿಗಿಂತ ಮತ್ತು ನೂರಾರು ರಾಜಸೂಯ ಯಾಗಗಳಿಗಿಂತಲೂ ಶ್ರೇಷ್ಠವಾದುದು ಅಂತ ಘೋಷಿಸ್ತವೆ. ಅಶ್ವಮೇಧ, ರಾಜಸೂಯ ಯಾಗಗಳು ಅಂದ್ರೆ ಪ್ರಾಚೀನ ಕಾಲದ ಚಕ್ರವರ್ತಿಗಳು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸೋಕೆ ಮಾಡ್ತಿದ್ದ ಅತ್ಯಂತ ಕ್ಲಿಷ್ಟಕರವಾದ ಸಂಪನ್ಮೂಲಭರಿತವಾದ ಯಜ್ಞಗಳು. ಅಂಥ ಒಂದು ಮಹತ್ತರವಾದ ಫಲ ಕೇವಲ ಒಂದು ಮಾನಸಿಕ ಭಾವನೆಯಿಂದ ಸಿಗೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಅದಕ್ಕೊಂದು ನಿಖರವಾದ ಶಿಸ್ತುಬದ್ಧವಾದ ಕ್ರಿಯೆಯ ಅಗತ್ಯ ಇದೆ. ಅದನ್ನೇ ಶಾಸ್ತ್ರಗಳು ವಿವರಿಸೋದು. ದಶಮಿಯ ದಿನ ಕೇವಲ ಒಂದೇ ಹೊತ್ತು ಊಟ, ಏಕಾದಶಿಯಂದು ಸಂಪೂರ್ಣ ನಿರಾಹಾರ ಮತ್ತು ನಿರ್ಜಲ ಉಪವಾಸ, ರಾತ್ರಿಯಿಡೀ ಜಾಗರಣೆ ಮಾಡಿ ಭಗವಂತನ ಕಥಾಶ್ರವಣ, ಜಪ, ಧ್ಯಾನದಲ್ಲಿ ತೊಡಗೋದು, ಮತ್ತೆ ದ್ವಾದಶಿಯಂದು ನಿಗದಿತ ಸಮಯದಲ್ಲಿ ಪಾರಣೆ ಮಾಡೋದು. ಇವೆಲ್ಲ ಕೇವಲ ಸಲಹೆಗಳಲ್ಲ, ಇವು ವ್ರತದ ಅವಿಭಾಜ್ಯ ಅಂಗಗಳು. ಗ್ರಂಥಗಳಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ಹೌದು. ಮತ್ತು ನೋಡಿ, ಶಾಸ್ತ್ರ ಎಷ್ಟು ನಿಖರವಾಗಿದೆ ಅಂದ್ರೆ ಸರ್ವಥಾ ಅನ್ನಂ ನ ಭೋಕ್ತವ್ಯಂ ಅನ್ನುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅನ್ನವನ್ನ ಸೇವಿಸಬಾರದು. ಇಲ್ಲಿ ಅನ್ನ ಅಂದ್ರೆ ಕೇವಲ ಅಕ್ಕಿಯಿಂದ ಮಾಡಿದ ಪದಾರ್ಥ ಅಲ್ಲ, ಬದಲಿಗೆ ಉಪ್ಪು, ನೀರು ಮತ್ತು ಬೆಂಕಿಯ ಸಂಯೋಗದಿಂದ ತಯಾರಾದ ಯಾವುದೇ ಆಹಾರ ಕೂಡ ನಿಷಿದ್ಧ. ಅಷ್ಟೇ ಯಾಕೆ, ಸುಗಂಧ ದ್ರವ್ಯಗಳ ವಾಸನೆಯನ್ನ ಆಘ್ರಾಣಿಸೋದು ಕೂಡ ಒಂದು ರೀತಿಯ ಇಂದ್ರಿಯ ಭೋಗ ಆಗೋದ್ರಿಂದ ಅದನ್ನು ನಿಷೇಧಿಸಲಾಗಿದೆ. ಯಾಕೆ ಇಷ್ಟು ಕಠಿಣತೆ? ಯಾಕಂದ್ರೆ ಈ ವ್ರತದ ಹೆಸರೇ ಏಕಾದಶಿ, ಅಂದ್ರೆ 11ನೆಯ ದಿನ. ಇದು ನಮ್ಮ ಏಕಾದಶ ಇಂದ್ರಿಯಗಳನ್ನ, ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಈ 11ನ್ನು ನಿಗ್ರಹಿಸುವ ಸಾಧನೆ. ಈ 11 ಇಂದ್ರಿಯಗಳಿಂದ ಮಾಡಿದ ಪಾಪಗಳನ್ನ ನಾಶ ಮಾಡೋದೇ ಈ ವ್ರತದ ಉದ್ದೇಶ. ಹಾಗಾಗಿ ನಿಯಮಗಳ ಪಾಲನೆಯೇ ವ್ರತದ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಮತ್ತು ಅದರ ಶಕ್ತಿಯ ಮೂಲ. ನೀವು ಹೇಳಿದ ನಿಯಮಗಳ ಚೌಕಟ್ಟು ಮತ್ತು ಅದರ ಹಿಂದಿನ ತತ್ವವನ್ನ ನಾನು ಸಂಪೂರ್ಣವಾಗಿ ಗೌರವಿಸ್ತೀನಿ. ಆದರೆ ಯಾವುದೇ ಕರ್ಮದ ಮೌಲ್ಯವನ್ನ ನಿರ್ಧರಿಸೋದು ಅದರ ಹಿಂದಿನ ಭಾವ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಇದನ್ನೇ ಅತ್ಯಂತ ಸ್ಪಷ್ಟವಾಗಿ ಅರ್ಜುನನಿಗೆ ಹೇಳ್ತಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವಮ ದರ್ಪಣಂ. ಇದರ ಅರ್ಥ ಏನು? ಅರ್ಜುನ, ನೀನು ಯಾವುದೇ ಕೆಲಸ ಮಾಡು, ಏನನ್ನೇ ತಿನ್ನು, ಯಾವ ಹವನ ಮಾಡು, ಯಾವ ದಾನ ಮಾಡು, ಯಾವ ತಪಸ್ಸು ಮಾಡು, ಎಲ್ಲವನ್ನೂ ನನಗರ್ಪಿಸು. ಇಲ್ಲಿ ಕ್ರಿಯೆಯ ಸ್ವರೂಪಕ್ಕಿಂತ ಅದನ್ನ ಭಗವಂತನಿಗೆ ಅರ್ಪಿಸುವ ಮದರ್ಪಣಂ ಎಂಬ ಭಾವಕ್ಕೆ ಶ್ರೀಕೃಷ್ಣನು ಒತ್ತುಕೊಟ್ಟಿದ್ದಾನೆ. ಆಧಾರ ಗ್ರಂಥದಲ್ಲಿ ಏಕಾದಶಿ ವ್ರತವನ್ನ ಒಂದು ಶಿಕ್ಷೆಯಂತೆ, ಹೊರೆಯಂತೆ ಭಾವಿಸದೆ ಪ್ರಸನ್ನತೆಯಿಂದ ಆಚರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಪ್ರಸನ್ನತೆಯೇ ಎಲ್ಲಿಂದ ಬರುತ್ತೆ? ಕಠಿಣ ನಿಯಮಗಳ ಯಾಂತ್ರಿಕ ಪಾಲನೆಯಿಂದಲೋ ಅಥವಾ ಭಗವಂತನ ಮೇಲಿನ ಪ್ರೀತಿಯಿಂದಲೋ? ನಿಸ್ಸಂಶಯವಾಗಿ ಪ್ರೀತಿಯಿಂದಲೇ ಬರುತ್ತೆ, ಒಪ್ಪಿದೆ. ಆದರೆ ಆ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಒಂದು ಶಿಸ್ತುಬದ್ಧವಾದ ಮಾರ್ಗವೇಡವೇ? ಖಂಡಿತ ಬೇಕು.
ಆದ್ರೆ ಆ ಮಾರ್ಗವೇ ಗುರಿಯಾಗಬಾರದು. ನೋಡಿ, ಇದೇ ಗ್ರಂಥಗಳು ಗರ್ಭಿಣಿಗಳಿಗೆ, ವೃದ್ಧರಿಗೆ, ಮಕ್ಕಳಿಗೆ ಮತ್ತು ತೀವ್ರ ಅಸ್ವಸ್ಥರಿಗೆ ಪೂರ್ಣ ಉಪವಾಸದಿಂದ ವಿನಾಯಿತಿ ನೀಡಿ ಫಲಾಹಾರಕ್ಕೆ ಅಂದ್ರೆ ಹಾಲು ಹಣ್ಣುಗಳ ಸೇವನೆಗೆ ಅವಕಾಶ ನೀಡಿವೆ. ಈ ವಿನಾಯಿತಿ ನಮಗೊಂದು ಬಹಳ ಮುಖ್ಯವಾದ ತತ್ವವನ್ನ ಹೇಳುತ್ತೆ. ವ್ರತದ ಮೂಲ ಉದ್ದೇಶ ಶರೀರವನ್ನ ದಂಡಿಸೋದೇ ಆಗಿದ್ರೆ ಯಾರಿಗೂ ವಿನಾಯಿತಿ ಇರಬಾರ್ದಿತ್ತು ಅಲ್ವಾ? ದೈಹಿಕ ಕ್ಲೇಶಕ್ಕಿಂತಲೂ ಮನಸ್ಸನ್ನ ಭಗವಂತನ ಸ್ಮರಣೆಯಲ್ಲಿ ತೊಡಗಿಸೋದು ಮತ್ತು ಅವನಲ್ಲಿ ಮಾನಸಿಕವಾಗಿ ನಿಷ್ಠೆ ಹೊಂದೋದೇ ವ್ರತದ ಪ್ರಮುಖ ಗುರಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ? ಭಕ್ತಿ ಮತ್ತು ಸಮರ್ಪಣಾ ಭಾವ ಇಲ್ಲದೆ ಕೇವಲ ನಿಯಮಗಳನ್ನ ಪಾಲಿಸೋದು ಆತ್ಮವೇ ಇಲ್ಲದ ಸುಂದರ ಶರೀರದಂತೆ. ಅದು ಅಪೂರ್ಣ. ಆ ಅರ್ಪಣಾ ಭಾವದ ಮಹತ್ವವನ್ನ ನಾನು ಒಪ್ತೇನೆ. ಆದ್ರೆ ನೀವು ಉಲ್ಲೇಖಿಸಿದ ವಿನಾಯಿತಿಗಳನ್ನೇ ತೆಗೆದುಕೊಳ್ಳೋಣ. ಶಾಸ್ತ್ರವು ಆ ವಿನಾಯಿತಿಗಳನ್ನ ಎಷ್ಟು ಸೀಮಿತವಾಗಿ ನೋಡುತ್ತೆ ಅಂದ್ರೆ ಅವು ಕೇವಲ ತೀರಾ ಅನಿವಾರ್ಯ ಸಂದರ್ಭಗಳಿಗೆ ಮಾತ್ರ. ಆರೋಗ್ಯವಂತರು ಅದನ್ನ ನೆಪವಾಗಿಟ್ಟುಕೊಂಡು ವ್ರತದ ಕಠಿಣತೆಯನ್ನ ಕಡಿಮೆ ಮಾಡಿಕೊಳ್ಳುವ ಹಾಗಿಲ್ಲ. ಒಂದು ಅತ್ಯಂತ ಕುತೂಹಲಕಾರಿ ಅಂಶವನ್ನ ಗಮನಿಸಿ. ಸೂತಕದಂತಹ ಅಶುದ್ಧಿಯ ಸಮಯದಲ್ಲೂ ಅಥವಾ ಮಹಿಳೆಯರು ರಜಸ್ವಲೆಯಾದಾಗಲೂ ಉಪವಾಸವನ್ನ ಮಾತ್ರ ಬಿಡುವಂತಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಬಾಹ್ಯ ಶುದ್ಧಿಗಿಂತಲೂ ವ್ರತದ ಆಂತರಿಕ ನಿಯಮವಾದ ಉಪವಾಸಕ್ಕೆ ಎಷ್ಟು ಮಹತ್ವ ಕೊಡಲಾಗಿದೆ ನೋಡಿ. ಈ ಕಠಿಣತೆಯೇ ವ್ರತಕ್ಕೆ ಅದರ ಅಸಾಧಾರಣ ಶಕ್ತಿಯನ್ನು ನೀಡೋದು. ವಿನಾಯಿತಿಗಳು ನಿಯಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುತ್ತವೆಯೇ ಹೊರತು ಅದನ್ನ ದುರ್ಬಲಗೊಳಿಸೋದಿಲ್ಲ. ಕ್ಷಮಿಸಿ, ಆ ವಾದದಲ್ಲಿ ನನಗೊಂದು ಸಣ್ಣ ಸಮಸ್ಯೆ ಇದೆ. ವಿನಾಯಿತಿಗಳ ಅಸ್ತಿತ್ವವೇ ಒಂದು ತತ್ವವನ್ನ ಪ್ರತಿಪಾದಿಸುತ್ತೆ ಅಂತ ನಾನು ಭಾವಿಸ್ತೀನಿ. ವ್ರತದ ಗುರಿ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸೋದು ಹೊರತು ಶರೀರವನ್ನ ಹಿಂಸಿಸೋದಲ್ಲ. ಇಲ್ಲಿ ಗೀತೆಯ ಇನ್ನೊಂದು ಮಾತು ನೆನಪಾಗುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇದರ ತಾತ್ಪರ್ಯ, ಆಹಾರವನ್ನ ತ್ಯಜಿಸಿದಾಗ ಇಂದ್ರಿಯಗಳು ಬಾಹ್ಯ ವಿಷಯಗಳಿಂದ ದೂರ ಸರಿಬಹುದು. ಆದ್ರೆ ಆ ವಿಷಯಗಳ ಮೇಲಿನ ರಸ ಅಂದ್ರೆ ಆಸಕ್ತಿ, ಸೂಕ್ಷ್ಮವಾದ ಬಯಕೆ ಮನಸ್ಸಿನಲ್ಲಿ ಉಳಿದುಬಿಡುತ್ತೆ. ಆ ಬಯಕೆಯು ನಾಶವಾಗೋದು ಪರಂ ದೃಷ್ಟ್ವಾ ಅಂದ್ರೆ ಪರಮಾತ್ಮನ ದರ್ಶನದಿಂದ, ಅವನ ಮೇಲಿನ ಭಕ್ತಿಯಿಂದ ಮಾತ್ರ. ಹಾಗಾದ್ರೆ ನಿಜವಾದ ಉಪವಾಸ ಯಾವುದು? ಕೇವಲ ಹೊಟ್ಟೆ ಖಾಲಿ ಇಡೋದು ಅಥವಾ ಮನಸ್ಸನ್ನ ವಿಷಯಾಸಕ್ತಿಯಿಂದ ಖಾಲಿ ಮಾಡಿ ಭಗವಂತನಿಂದ ತುಂಬೋದು? ವೃದ್ಧರೊಬ್ಬರು ಉಪವಾಸ ಮಾಡೋಕೆ ಸಾಧ್ಯವಾಗದೆ ಹಣ್ಣು ತಿಂದು ದಿನವಿಡೀ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅವರ ವ್ರತವು ಪೂರ್ಣ ಉಪವಾಸ ಮಾಡಿ ಮನಸ್ಸಿನಲ್ಲೇ ಆಹಾರದ ಬಗ್ಗೆ ಚಿಂತಿಸುವ ಯುವಕನ ವ್ರತಕ್ಕಿಂತ ಶ್ರೇಷ್ಠ ಅಲ್ವೇ? ಅದು ಆಸಕ್ತಿದಾಯಕ ಅಂಶ. ಆದ್ರೆ ನಾನು ಅದನ್ನ ವಿಭಿನ್ನವಾಗಿ ನೋಡ್ತೀನಿ. ಫಲ ಮತ್ತು ಆಚರಣೆಯ ನಡುವಿನ ಕಾರಣಕಾರ್ಯ ಸಂಬಂಧವನ್ನ ನೋಡೋಣ. 100 ಜನ್ಮಗಳ ಪಾಪಗಳನ್ನ ನಾಶಪಡಿಸುವ ಮತ್ತು ವೈಕುಂಠವನ್ನ ಕರುಣಿಸುವಂತಹ ಅಸಾಧಾರಣ ಫಲವನ್ನ ಗ್ರಂಥವು ವಾಗ್ದಾನ ಮಾಡುತ್ತೆ. ಇದು ಕೇವಲ ಮಾನಸಿಕ ಭಾವನೆಯಿಂದ ಸಾಧ್ಯವಾಗುವ ಫಲ ಅಲ್ಲ. ಇದು ಒಂದು ನಿರ್ದಿಷ್ಟವಾದ, ಶಿಸ್ತುಬದ್ಧವಾದ ಕ್ರಿಯೆಯ ನೇರ ಪರಿಣಾಮ. ಇದೊಂದು ಆಧ್ಯಾತ್ಮಿಕ ರಸಾಯನಶಾಸ್ತ್ರದ ಹಾಗೆ. ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕ್ರಮದಲ್ಲಿ ರಾಸಾಯನಿಕಗಳನ್ನ ಬೆರೆಸಿದಾಗ ಮಾತ್ರ ನಿರೀಕ್ಷಿತ ಫಲಿತಾಂಶ ಸಿಗುತ್ತೆ. ಹಾಗೆಯೇ ವ್ರತದ ಪ್ರತಿಯೊಂದು ಅಂಗವೂ, ದಶಮಿಯ ಏಕಭೋಜನವು ಶರೀರವನ್ನ ಸಿದ್ಧಪಡಿಸುತ್ತೆ. ಏಕಾದಶಿಯ ಉಪವಾಸವು ಅದನ್ನು ಶುದ್ಧೀಕರಿಸಿ ಮನಸ್ಸನ್ನ ಏಕಾಗ್ರಗೊಳಿಸುತ್ತೆ. ಜಾಗರಣೆಯು ಆ ಏಕಾಗ್ರತೆಯನ್ನ ಉನ್ನತ ಸ್ಥಿತಿಯಲ್ಲಿಡುತ್ತೆ ಮತ್ತು ದ್ವಾದಶಿಯ ಪಾರಣೆಯು ಶರೀರವನ್ನ ಮತ್ತೆ ಸಹಜ ಸ್ಥಿತಿಗೆ ತರುತ್ತೆ. ಈ ಪ್ರತಿಯೊಂದು ಹೆಜ್ಜೆಯೂ ಆ ಮಹಾನ್ ಫಲವನ್ನ ಗಳಿಸೋಕೆ ವಿನ್ಯಾಸಗೊಳಿಸಲಾದ ಅವಿಭಾಜ್ಯ ಮೆಟ್ಟಿಲುಗಳು. ಒಂದನ್ನ ಬಿಟ್ಟು ಇನ್ನೊಂದಕ್ಕೆ ಹಾರೋಕ್ ಸಾಧ್ಯವಿಲ್ಲ. ಕ್ರಿಯೆಗೂ ಫಲಕ್ಕೂ ಇಲ್ಲಿ ನೇರವಾದ ವೈಜ್ಞಾನಿಕವಾದ ಸಂಬಂಧವಿದೆ. ನೀವೇಳಿದ ವಾದ ಬಲವಾಗಿದೆ. ಕ್ರಿಯೆಗೂ ಫಲಕ್ಕೂ ಸಂಬಂಧ ಇದೆ ಅನ್ನೋದನ್ನ ನಾನು ಒಪ್ಕೋತೇನೆ. ಆದರೆ ಆ ಫಲದ ಅಂತಿಮ ಉದ್ದೇಶ ಏನು ಅನ್ನೋದನ್ನ ನಾವು ಗಮನಿಸಬೇಕು. ಆಧಾರ ಗ್ರಂಥಗಳ ಪ್ರಕಾರ ವ್ರತದ ಮುಖ್ಯ ಫಲ ಭಗವಂತನ ಪ್ರಸನ್ನತೆ, ಭಕ್ತಿ ಹೆಚ್ಚಾಗುವುದು ಮತ್ತು ಅವನ ಅನುಗ್ರಹ. ಪಾಪ ನಾಶ, ಪುಣ್ಯ ಸಂಚಯ, ವೈಕುಂಠ ಪ್ರಾಪ್ತಿ ಇವೆಲ್ಲವೂ ಆ ಮುಖ್ಯ ಗುರಿಯಾದ ಭಗವಂತನ ಪ್ರೀತಿಯನ್ನ ಪಡೆಯೋಕೆ ಸಹಾಯಕವಾಗುವ ಸಾಧನಗಳು ಅಥವಾ ಅದರ ಸಹಜ ಪರಿಣಾಮಗಳಷ್ಟೇ. ಭಕ್ತಿ ಇಲ್ಲದೆ ಕೇವಲ ನಿಯಮಪಾಲನೆಯನ್ನು ಪುಣ್ಯವನ್ನ ಗಳಿಸಬಹುದು. ಆದರೆ ವ್ರತದ ಅಂತಿಮ ಸಾರ್ಥಕತೆಯಾದ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲು ಸಮರ್ಪಣಾ ಭಾವ ಅತ್ಯಗತ್ಯ. ಇದಕ್ಕಾಗಿಯೇ ಗ್ರಂಥದಲ್ಲಿ ನಾಹಂ ಕರ್ತ ಹರಿಹಿ ಕರ್ತ ಅಂದ್ರೆ
ಈ ವ್ರತವನ್ನು ಮಾಡುವವನು ನಾನಲ್ಲ, ನನ್ನೊಳಗಿದ್ದು ಹರಿಯೇ ಇದನ್ನು ಮಾಡಿಸ್ತಿದ್ದಾನೆ ಎಂಬ ಅನುಸಂಧಾನವೇ ಶ್ರೇಷ್ಠ ಅಂತ ಹೇಳಲಾಗಿದೆ. ಇಲ್ಲಿ ಕ್ರಿಯೆಗಿಂತ ಆ ಕ್ರಿಯೆಯ ಕರ್ತೃತ್ವವನ್ನ ಭಗವಂತನಿಗೆ ಅರ್ಪಿಸೋದು ಮುಖ್ಯವಾಗುತ್ತೆ. ಆದರೆ ಆ ಕರ್ತೃತ್ವದ ಸಮರ್ಪಣೆಯನ್ನ ಸಾಧಿಸೋದು ಹೇಗೆ? ನನ್ನ ಪ್ರಕಾರ ಶಾಸ್ತ್ರದ ನಿಯಮಗಳಿಗೆ ಚಾಚೂ ತಪ್ಪದೆ ಬದ್ಧರಾಗಿರುವೆ ನಾನು ಎಂಬ ಅಹಂಕಾರವನ್ನ ತ್ಯಜಿಸುವ ಒಂದು ಪ್ರಾಯೋಗಿಕ ಮಾರ್ಗ. ನನ್ನ ಇಚ್ಛೆಯಂತೆ, ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಉಪವಾಸ ಮಾಡ್ತಿಲ್ಲ, ಬದಲಾಗಿ ಶಾಸ್ತ್ರದ ಇಚ್ಛೆಯಂತೆ, ಭಗವಂತನ ಆಜ್ಞೆಯಂತೆ ಮಾಡ್ತಿದ್ದೀನಿ ಎಂಬ ಭಾವನೆಯೇ ಶ್ರೇಷ್ಠವಾದ ಶರಣಾಗತಿ. ಇಲ್ಲಿ ಸಾಧಕನು ತನ್ನ ವೈಯಕ್ತಿಕ ಇಚ್ಛೆ ಅನಿಚ್ಛೆಗಳನ್ನು ಬದಿಗಿಟ್ಟು ಒಂದು ದೈವಿಕ ಶಾಸನಕ್ಕೆ ತನ್ನನ್ನು ಒಪ್ಪಿಸಿಕೊಳ್ತಾನೆ. ಹೀಗಾಗಿ ನಿಯಮ ಪಾಲನೆಯೇ ಸಮರ್ಪಣೆಯ ಒಂದು ಮೂರ್ತ ರೂಪ. ಬರೀ ಭಾವನೆಗಿಂತ ಆ ಭಾವನೆಯನ್ನ ಕ್ರಿಯೆಯ ಮೂಲಕ ತೋರ್ಸೋದು ಹೆಚ್ಚು ಅರ್ಥಪೂರ್ಣ ಮತ್ತು ಹೆಚ್ಚು ಶಕ್ತಿಶಾಲಿ. ನೀವು ಹೇಳಿದಂತೆ ಅದು ಶರಣಾಗತಿಯ ಒಂದು ರೂಪವೇ, ಆದರೆ ಅದರಲ್ಲಿ ಒಂದು ಸೂಕ್ಷ್ಮವಾದ ಅಪಾಯವಿದೆ. ನಿಯಮಗಳನ್ನ ಅತ್ಯಂತ ಕಟ್ಟುನಿಟ್ಟಿನಾಗಿ ಪಾಲಿಸಿಯೂ ಸಹ ನಾನು ಇಷ್ಟು ಕಠಿಣ ವ್ರತವನ್ನ ಆಚರಿಸಿದೆ, ನನ್ನಷ್ಟು ಶ್ರದ್ಧೆಯಿಂದ ಯಾರೂ ಮಾಡೋದಿಲ್ಲ ಎಂಬ ಒಂದು ಸೂಕ್ಷ್ಮವಾದ ಅಹಂಕಾರ, ಒಂದು ರೀತಿಯ ಆಧ್ಯಾತ್ಮಿಕ ಗರ್ವ ಉಳಿದುಕೊಳ್ಳುವ ಅಪಾಯವಿದೆ. ಇದು ಅನೇಕ ಸಾಧಕರಲ್ಲಿ ನಾವು ಕಾಣುವಂತಹದ್ದು. ಆದರೆ ಭಗವಂತನೇ ನನ್ನ ಮೂಲಕ ಈ ವ್ರತವನ್ನ ಮಾಡಿಸ್ತಾ ಇದ್ದಾನೆ, ಅವನ ಪ್ರೇರಣೆಯಿಂದಲೇ ಇದು ಸಾಧ್ಯವಾಗ್ತಿದೆ ಎಂಬ ಕರ್ತೃತ್ವ ಸಮರ್ಪಣೆಯ ಭಾವನೆಯು ಆ ಅಹಂಕಾರದ ಬೇರನ್ನೇ ಕತ್ತರಿಸಾಕುತ್ತೆ. ಆಗ ಸಾಧಕನು ಕೇವಲ ಒಂದು ಉಪಕರಣ, ಒಂದು ಮಾಧ್ಯಮವಾಗ್ತಾನೆ. ವ್ರತದ ಕೊನೆಯಲ್ಲಿ ಅದರ ಫಲವನ್ನ ಭಗವಂತನಿಗೆ ಅರ್ಪಿಸುವ ಕೃಷ್ಣಾರ್ಪಣಮಸ್ತು ಎಂಬ ಅಂತಿಮ ಕ್ರಿಯೆಯ ಉದ್ದೇಶವೇನು? ಅದು ಇದೇ ಸಮರ್ಪಣಾ ಭಾವದ ಮಹತ್ವವನ್ನ ಸಾರುತ್ತೆ. ಅಂತಿಮವಾಗಿ ಕ್ರಿಯೆಯಲ್ಲ, ಕ್ರಿಯೆಯ ಹಿಂದಿನ ಭಾವವೇ ಅದರ ಫಲವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ನನ್ನ ವಾದವನ್ನ ಹೀಗೆ ಮುಕ್ತಾಯಗೊಳಿಸುತ್ತೇನೆ. ಏಕಾದಶಿ ವ್ರತದ ಅಸಾಧಾರಣ ಮಹತ್ವ ಮತ್ತು ಅದು ವಾಗ್ದಾನ ಮಾಡುವ ಫಲಗಳನ್ನ ಗಮನಿಸಿದಾಗ ಶಾಸ್ತ್ರದಲ್ಲಿ ವಿಧಿಸಿದ ಕಠಿಣ ನಿಯಮಗಳನ್ನ ಯಥಾವತ್ತಾಗಿ ಪಾಲಿಸುವುದೇ ಅದರ ಶಕ್ತಿಗೆ ಮೂಲಾಧಾರ. ಆ ನಿಯಮಗಳು ಕೇವಲ ಬಾಹ್ಯ ಆಚರಣೆಗಳಲ್ಲ, ಅವು ನಮ್ಮ ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ನಿಗ್ರಹಿಸಿ, ಶುದ್ಧೀಕರಿಸಿ, ಭಗವಂತನ ಚಿಂತನೆಗೆ ಯೋಗ್ಯವಾದ ಪಾತ್ರೆಯನ್ನಾಗಿ ಮಾಡುವ ಒಂದು ಆಧ್ಯಾತ್ಮಿಕ ತಂತ್ರಜ್ಞಾನ. ಈ ಶಿಸ್ತುಬದ್ಧವಾದ ಸೇವೆಯೇ ನಾವು ಭಗವಂತನಿಗೆ ಸಲ್ಲಿಸಬಹುದಾದ ಶ್ರೇಷ್ಠವಾದ ಗೌರವ. ನನ್ನ ಪ್ರಕಾರ ಆ ನಿಯಮಗಳು ವ್ರತಕ್ಕೆ ಒಂದು ಸುಭದ್ರವಾದ, ಸುರಕ್ಷಿತವಾದ ಚೌಕಟ್ಟನ್ನು ಒದಗಿಸಬಹುದು. ಆದರೆ ಅದರ ಜೀವನಾಡಿ, ಅದರ ಹೃದಯ ಇರೋದು ಭಕ್ತಿ, ಶ್ರದ್ಧೆ ಮತ್ತು ಸಂಪೂರ್ಣ ಸಮರ್ಪಣಾ ಭಾವದಲ್ಲಿ. ಈ ಆಂತರಿಕ ನಿಷ್ಠೆಯಿಲ್ಲದೆ ಕೇವಲ ಬಾಹ್ಯವಾಗಿ ಆಚರಿಸುವ ನಿಯಮಗಳು ಪ್ರಾಣವಿಲ್ಲದ ಸುಂದರ ಶಿಲ್ಪದಂತೆ. ಅದಕ್ಕೆ ಸೌಂದರ್ಯ ಇರಬಹುದು, ಆದರೆ ಚೈತನ್ಯ ಇರುವುದಿಲ್ಲ. ಭಗವಂತನಿಗೆ ಬೇಕಾಗಿರೋದು ನಮ್ಮ ಚೈತನ್ಯಪೂರ್ಣವಾದ ಪ್ರೀತಿಯೇ ಹೊರತು ನಿರ್ಜೀವವಾದ ಆಚರಣೆಯಲ್ಲ. ಬಹುಶಃ ನಮ್ಮಿಬ್ಬರ ವಾದಗಳನ್ನ ನೋಡಿದಾಗ ನಾವು ಈ ವಿಷಯವನ್ನ ನಿಯಮಗಳು ವರ್ಸೆಸ್ ಭಕ್ತಿ ಅಂತ ನೋಡೋದೇ ತಪ್ಪಿರ್ಬೋದು. ಬಹುಶಃ ನಾವು ನೋಡ್ಬೇಕಾದ ದೃಷ್ಟಿಕೋನ ಬೇರೆಯೇ ಇರ್ಬೋದು. ಈ ಕಠಿಣ ನಿಯಮಗಳು ಕೇವಲ ನಿಯಮಗಳಾಗಿಲ್ಲ, ಬದಲಿಗೆ ಅವು ಮನಸ್ಸನ್ನ ಒಂದು ನಿರ್ದಿಷ್ಟ ಸ್ಥಿತಿಗೆ ತರಲು ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ರೂಪಿಸಿದ ಒಂದು ಮನೋವೈಜ್ಞಾನಿಕ ಸಾಧನವೇ ಇರ್ಬೋದು. ಹೌದು, ಇದೊಂದು ಅತ್ಯುತ್ತಮ ಒಳನೋಟ. ಯಾವ ಭಕ್ತಿ ಮತ್ತು ಸಮರ್ಪಣೆಯ ಬಗ್ಗೆ ನಾನು ಮಾತಾಡ್ತಿದ್ದೀನೋ ಆ ಉನ್ನತವಾದ ಮಾನಸಿಕ ಸ್ಥಿತಿಯನ್ನ ಸಾಮಾನ್ಯ ಮನುಷ್ಯನು ತಲುಪಲು ಈ ನಿಯಮಗಳೇ ದಾರಿದೀಪಗಳಾಗಿರ್ಬೋದು. ಉಪವಾಸದಿಂದ ಶರೀರ ಮತ್ತು ಮನಸ್ಸು ಹಗುರವಾದಾಗ, ಜಾಗರಣೆಯಿಂದ ಪ್ರಾಪಂಚಿಕ ನಿದ್ರೆಯಿಂದ ಎಚ್ಚರಗೊಂಡಾಗ, ಕಥಾಶ್ರವಣದಿಂದ ಮನಸ್ಸು ಭಗವಂತನಲ್ಲಿ ನೆಲೆನಿಂತಾಗ ಸಹಜವಾಗಿಯೇ ಭಕ್ತಿ ಮತ್ತು ಸಮರ್ಪಣೆ ಉಕ್ಕಿ ಬರಬಹುದು. ಹಾಗಾಗಿ ನಿಯಮಗಳು ಭಕ್ತಿಗೆ ವಿರೋಧಿಯಲ್ಲ, ಬದಲಿಗೆ ಭಕ್ತಿಯನ್ನ ಹುಟ್ಟಿಸುವ, ಪೋಷಿಸುವ ಸಾಧನಗಳಾಗಿವೆ. ಸರಿಯಾದ ಮಾತು. ಅಂತಿಮವಾಗಿ ಏಕಾದಶಿ ವ್ರತದ ಆಚರಣೆಯು ಕೇವಲ ಬಾಹ್ಯ ಶಿಸ್ತು ಅಥವಾ ಕೇವಲ ಆಂತರಿಕ ನಿಷ್ಠೆಯಲ್ಲ, ಅದು ಇವೆರಡರ ಒಂದು ಸುಂದರ ಸಮನ್ವಯ. ನಿಯಮಗಳೆಂಬ ದೇಹಕ್ಕೆ ಭಕ್ತಿಯೆಂಬ ಆತ್ಮ ಸೇರಿದಾಗ ಮಾತ್ರ ವ್ರತವು ಪರಿಪೂರ್ಣವಾಗುತ್ತದೆ. ಖಂಡಿತ. ಈ ಎರಡರಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ನೀಡಬೇಕು, ತಮ್ಮ ಸಾಧನೆಯಲ್ಲಿ ಇವುಗಳನ್ನ ಹೇಗೆ ಸಮನ್ವಯಗೊಳಿಸಬೇಕು ಅನ್ನೋದನ್ನ ಪ್ರತಿಯೊಬ್ಬ ಸಾಧಕನು ತನ್ನ ವಿವೇಕ ಮತ್ತು ಶ್ರದ್ಧೆಯಿಂದ ನಿರ್ಧರಿಸಬೇಕು. ಈ ವಿಷಯದ ಕುರಿತು ಇನ್ನಷ್ಟು ಆಳವಾದ ಒಳನೋಟಗಳು ಮತ್ತು ಮಾರ್ಗದರ್ಶನ ಆಧಾರ ಗ್ರಂಥಗಳಲ್ಲಿ ನಮಗೆ ಲಭ್ಯವಿದೆ.